ವೆಲ್ಕಮ್ ಟು ಮೈ ಪ್ರಾಕ್ ಸೀರೀಸ್ ಪಾರ್ಟ್ 1. 4 ಗಂಟೆಗೆ ಎದ್ದು ರೆಡಿಯಾಗಿ ಪ್ಯಾಕ್ ಮಾಡಿ ಹೊರಡ್ಬೇಕಾದ್ರೆ ವಿ ಮಸ್ಟ್ ಅವರ್ ರೆಸ್ಪಾನ್ಸ್. ಇನ್ನು ಟ್ರೈನು ಮಿಸ್ ಮಾಡ್ಕೋಬಾರ್ದು ಅಂತ ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟ್ವಿ. ಈ ಸಲ ನಮ್ಮ ಬಾಯ್ಸ್ ಸ್ವಲ್ಪ ಪಂಕ್ಚುಯಲ್ ಇದ್ರು, ಅವ್ರು ಆನ್ ಟೈಮ್ ರೀಚ್ ಆಗಿದ್ರು. ಇಲ್ಲಿಂದ ನಾವು ಹೊರಟು ರೀಚ್ ಆಗಿದ್ದು ರೆಗೆನ್ಸ್ಬರ್ಗ್ ಅನ್ನೋ ಸಿಟಿಗೆ. ನಮ್ಮ ನೆಕ್ಸ್ಟ್ ಕನೆಕ್ಷನ್ಗೆ ಆಲ್ಮೋಸ್ಟ್ 2 ಅವರ್ಸ್ ಟೈಮ್ ಇತ್ತು. ಸೊ ಸಿಟಿ ಸುತ್ತ ಹೋದ್ ನೆಕ್ಸ್ಟ್ ಕನೆಕ್ಷನ್ನ ತಗೊಂಡು ಹೊರಟ್ವಿ. ಮ್ಯೂನಿಕ್ ಬಾರ್ಡರ್ ತನಕ ಡಿ ಬಿ ಟಿಕೆಟ್ ವಿಲ್ ವರ್ಕ್, ಬಟ್ ಬಾರ್ಡರ್ ಆದಮೇಲೆ ವಿ ಹ್ಯಾವ್ ಟು ಬೈ ಟಿಕೆಟ್ ವಿಚ್ ಕಾಸ್ಟ್ ಅಸ್ ಅರೌಂಡ್ 25 euro. Booking.com ವೆಬ್ಸೈಟ್ ಇಂದ ನಾವು ಈ ಒಂದು ಸ್ಟೇನ ಬುಕ್ ಮಾಡಿದಿತ್ತು. ಇಟ್ ಅರೌಂಡ್ 27 euro ಪರ್ ಹೆಡ್. ಸ್ವಲ್ಪ ಅಲ್ಲ, ಜಾಸ್ತಿ ರೆಸ್ಟ್ ಮಾಡಿ ಕ್ವಿಕ್ ಆಗಿ ರೆಡಿಯಾಗಿ ನಾವು ಹೊರಟಾಗ ಆಲ್ಮೋಸ್ಟ್ 6 PM ಆಗಿತ್ತು. ಟಿಕೆಟ್ಸ್ ಅಲ್ಲಿ ನಮಗೆ ತುಂಬಾ ಆಪ್ಷನ್ಸ್ ಇರುತ್ತೆ, ಬಟ್ ನಾವು ಚೂಸ್ ಮಾಡಿದ್ದು 24 hour ಡೇ ಪಾಸ್ ವಿಚ್ ಕಾಸ್ಟೆಡ್ ಅಸ್ ಅರೌಂಡ್ 6.5 euro. ನಮ್ಮ ಫಸ್ಟ್ ಸ್ಟಾಪ್ ಬಂದು ಅಸ್ಟ್ರಾನಮಿಕಲ್ ಕ್ಲಾಕ್ ವಿಚ್ ಇಸ್ ವೆರಿ ಫೇಮಸ್ ಓಲ್ಡೆಸ್ಟ್ ಆಪರೇಟಿಂಗ್ astronomical clock in the world which is built in 15th century. ಅಲ್ಲೇ ಇದ್ದ ಬ್ಯೂಟಿಫುಲ್ ಓಲ್ಟನ್ ಸ್ಕ್ವೇರ್ ನ ನೋಡ್ಕೊಂಡು ಅಲ್ಲಿನ ಆರ್ಕಿಟೆಕ್ಚರ್, ಸ್ಟ್ರೀಟ್ಸ್, ಎವ್ರಿಥಿಂಗ್ ವಾಸ್ ಸೋ ಗುಡ್. ನೆಕ್ಸ್ಟ್ ನಾವು ಹೊರಟಿದ್ದು ಚಾರ್ಲ್ಸ್ ಬ್ರಿಡ್ಜ್ ಕಡೆಗೆ. ಹಾನೆಸ್ಟ್ಲಿ ಸೀಯಿಂಗ್ ಪ್ರಾಗ್ ಫ್ರಮ್ ದ ಬ್ರಿಡ್ಜ್ ಅಟ್ ನೈಟ್ ವಾಸ್ ರಿಯಲಿ ಮ್ಯಾಜಿಕಲ್. ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವ್ಲಾಗ್. ಮತ್ತೆ ಸಿಗೋಣ.